ಲಕ್ಕಮ್ಮನಿಗೆ ಗಂಡು ಮಗು ಜನನವಾಗಿದೆ. ಸಂತೋಷ ಸಡಗರದಲ್ಲಿ ತೇರುತ್ತಿದ್ದಾರೆ. ಇತ್ತ ತುಳಸಮ್ಮನಿಗೆ ಆಪೇ ರೂಪದ ಮಗು ಹುಟ್ಟೈತಲ್ಲ ಅಂತೇಳಿ ಬರಸಿಡಿಲು ಬಡಿದಂತಾಗ್ಬಿಡ್ತಂತೆ. ಮಹಾರಾಜನಿಗೆ ಕೇಳಿಬಿಟ್ಟು ಹೇಗಾಗ್ತಾ ಇದೆ, ಬರ ಸಿಡಿಲು ಬಡಿದಂತೆ ಕಳವಳವಗೊಂಡ ಬಾಣದಾರಂಗ ಚಿಂತೆಯಲ್ಲಿರಲು. ಏನಪ್ಪ, ಈ ದೇಶದ ರಾಜನಾದಂಥ ನನಗೆ ಎಂಥ ಮಗು ಹುಟ್ಟದೆ, ರಾಜ್ಯಕ್ಕೆ ಅಪವಾದ ಬಂತು, ನನ್ನ ವಂಶಕ್ಕೆ ಅಪವಾದ ಬಂತು, ಆಮೇಲೆ ಹುಟ್ಟಿದ ಸುದ್ದಿ ರಾಜ್ಯದಲ್ಲೇ ಹರಡ್ಬಿಡ್ತಲ್ಲ ಅಂತೇಳಿ ಚಿಂತಾಕ್ರಾಂತನಾದಂಥ. ಹಾಗೆ ನೋಡಿ, ಇದು ಏನು ಕರ್ಮ, ಇದು ಏನು ಮಹಾಪ್ರಭುವೇ, ಇದು ಏನು ಚೋದ್ಯವೋ, ಆಮೆ ಹುಟ್ಟಿದ ಸುದ್ದಿ, ಆಮೆ ಹುಟ್ಟಿದ ಸುದ್ದಿ ತಿಳಿಯಲಿಲ್ಲವೇ. ಲಕ್ಕಮ್ಮ ಓಡೋಡಿ ಬಂದ್ಲು, ಮಹಾರಾಜನ ಮುಂದೆ ನಿಂತಲು. ಮಹಾರಾಜ, ಇದು ಏನು ಕರ್ಮ, ಯಾವ ಪಾಪದ ಫಲ ನಮಗೆ ಕಾಡ್ತಾ ಇದೆ, ಅಪವಾದದ ಬಿರುದನ್ನು ಹೊತ್ತು ಬದುಕಬೇಕಾಗಿ ಬಂತಲ್ಲ, ವಿಷಯ ನಿಮಗೆ ಗೊತ್ತಾಗಲಿಲ್ಲ ಮಹಾರಾಜ ಅಂತ. ಮಹಾರಾಣಿ ತುಳಸಮ್ಮನಿಗೆ ಆಮೆ ರೂಪದ ಮಗು, ರೂಪ ಇಲ್ಲ, ಕುಲ ಇಲ್ಲ, ಗೋತ್ರ ಇಲ್ಲ, ಯಾವುದೂ ಇಲ್ಲ ಅಂತ ಒಂದು ಆಮೆ ಹುಟ್ಟಿ ರಾಜವಂಶಕ್ಕೆ ಅಪವಾದ ಬಂದ ಸುದ್ದಿ ನಿಮಗೆ ತಿಳಿಯಲಿಲ್ವೇ ಅಂತ ಕೇಳಿದ್ಲು. ಪಾಪ ಈ ಗಾಯದ ಮೇಲೆ ಬರೆ ಹೇಳ್ದಂಗೆ ಅವನಿಗೆ ಅದೇ ಚಿಂತನೆ ಅವ್ರು ಕೊರತಾನೆ, ಇವಳು ಹೋಗಿ ತುಪ್ಪ ಸುರಿತಾವಳೆ, ನೀವು ಬೇಕಾಗಿದ್ದದೇ ಅಲ್ವಾ. ಆಗ ಮನನೊಂದು ಮಹಾರಾಜ ಶಯನ ಗೃಹಕ್ಕೆ ಹೋಗಿ ಚಿಂತೆಯಿಂದಲೇ ಮಂಚ, ಚಿಂತೆಯಿಂದಲೇ ಮಂಚ ಏರಿ ಮಲಗಿದನು. ಬಿರುನುಡಿಯ ಮಾತುಗಳನ್ನು ಲಕ್ಕಮ್ಮನಿಂದ ಕೇಳಿದ ತಕ್ಷಣ ಗಾಬರಿಗೊಂಡ ಮಹಾರಾಜ ದುಃಖ ತಪ್ತನಾಗಿ ಚಿಂತೆಯಲ್ಲಿ ಕಳವಳಗೊಂಡು ಶಯನ ಗೃಹಕ್ಕೆ ಹೋಗಿ ಮಂಚದ ಮೇಲೆ ಮಲಗಿದನು. ಈ ಪ್ರಕಾರವಾಗಿ ಶನಿಯ ಮಹಿಮೆಯಿಂದ ಲಕ್ಕಮ್ಮನು ತುಳಸಮ್ಮನನ್ನು ಸಂಪೂರ್ಣವಾಗಿ ನಾಶ ಮಾಡಲು ಯತ್ನಿಸುತ್ತಿರಲು ತುಳಸಮ್ಮನಿಗೆ ಹೆರಿಗೆಯ ಬೇನೆಯು ಅಧಿಕವಾಗಿ ನೋವು ತಾಳಲಾರದೆ ಗೋಳಾಡುತ್ತಿರಲು ಇತ್ತ ಶನಿದೇವರು ಮನದಲ್ಲೇ ಯೋಚಿಸಿ ಇದೇ ತಕ್ಕ ಸಮಯವೆಂದು ಆಮೆ ರೂಪದ ಮಗುವನ್ನು ತುಳಸಮ್ಮನ ಗರ್ಭದಲ್ಲಿ ಸೇರಿಸಲು ತುಳಸಮ್ಮನಿಗೆ ಆಮೆ ರೂಪದ ಮಗುವು ಜನಿಸಿರಲು ಆಮೆ ಹುಟ್ಟಿದ ಸುದ್ದಿ ರಾಜನ ಕರ್ಣಕ್ಕೆ ಬೀಳಲು ಬರಸಿಡಲು ಬಡಿದವನಂತೆ ಕಳವಳಗೊಂಡು ಖಿನ್ನನಾಗಿರಲು ಸಮಯ ಕಾಯುತ್ತಲಿದ್ದ ಲಕ್ಕಮ್ಮನು ಆಮೆ ರೂಪದ ಮಗು ಹುಟ್ಟಿ ರಾಜವಂಶಕ್ಕೆ ಅಪಕೀರ್ತಿ ತಂದಿತೆಂದು ಮಹಾರಾಜನ ಮನಸ್ಸನ್ನು ಕಲಕಲು ಬಾಣದರಂಗನು ಚಿಂತೆಯಿಂದ ಶಯನ ಗೃಹಕ್ಕೆ ಹೋಗಿ ಮಂಚದ ಮೇಲೆ ಪವಡಿಸಲು ಇತ್ತ ಆಮೆ ರೂಪದ ಮಗು ಹುಟ್ಟಿ ಅಪಮಾನಗೊಳಿಸಿತೆಂದು ತುಳಸಮ್ಮನು ತನ್ನ ವಿಧಿಯನ್ನು ತಾನು ನಿಂದಿಸಿಕೊಂಡು ಗೋಳಾಡುತ್ತಿದ್ದಾಳದೆಂತೀನಿ. ಮಹಾರಾಜ ಹೋಗಿ ಶಯನ ಗೃಹದಲ್ಲಿ ಪೌಡಿಸಿದ್ದಾನೆ. ಇತ್ತ ತುಳಸಮ್ಮ ಆಮೆ ರೂಪದ ಮಗುವನ್ನು ಎತ್ತಿ ತನ್ನ ವಿಧಿಯನ್ನು ತಾನು ನಿಂದಿಸಿಕೊಂಡು ದೈವವನ್ನು ನೆನೆಯುತ್ತಾ ಕೊರಗ್ತಾ ಇದ್ದಾಳೆ. ಆಗ ರಾಣಿ ಏನಂತ ಹೇಳ್ತಾಳೆ, ಆ ಮಗು ಹುಟ್ಟಿದ್ದಕ್ಕೋಸ್ಕರ ಹೇಳ್ತಾಳೆ, ಯಾವ ಜನ್ಮದ ಪಾಪದ ಫಲವೋ ಪಾಪಿ ವೀದಿಯೇ ನನಗೆ ಆಮ್ಯ ರೂಪದ ಮಗುವು ಹುಟ್ಟಿತೆ ಸ್ವಾಮಿ ವೀದಿಯೇ. ಯಾವ ಜನ್ಮದ ಪಾಪದ ಫಲವೋ ಪಾಪಿ ವೀದಿಯೇ ನನಗೆ ಆಮ್ಯ ರೂಪದ ಮಗುವು ಜನಿಸಿತು
ಪಾಪಿ ವೀದಿಯೇ. ಗೋಳಾಡ್ತಾಳೆ ಪಾಪ. ಯಾರಿಗೆರಡ ಎಣಿಸಿ ಬಂದೆ ಪಾಪಿ ವೀದಿಯೇ, ನಾನು ಯಾರ ಬಾಳ ಕಿತ್ತೇನಯ್ಯ ಪಾಪಿ ವೀದಿಯೇ. ಯಾರಿಗೆರಡ ಎಣಿಸಿ ಬಂದೆ ಪಾಪಿ ವೀದಿಯೇ, ಯಾರ ಬಾಳ ಕಿತ್ತೇನಯ್ಯ ಪಾವಿ ಬೀದಿಯೇ. ಮಾನವೋದ ಮೇಲೆ ನಾನು ಬದುಕಲೆಂತಯ್ಯ, ಮಾನವೋದ ಮೇಲೆ ನಾನು ಬದುಕಲೆಂತಯ್ಯ. ಧರಣಿಗಿಂದು ಭಾರವಾಗಿ ಇರುವುದೆಂತಯ್ಯ. ಈ ಭೂಮಿ ಮೇಲೆ ಯಾವ ರೀತಿ ಜೀವ ಹಿಡ್ಕೊಂಡಿರಲಿ, ಹೆಣ್ಣಿನ ಮಾನ ಹೋದ್ಮೇಲೆ ನಾನು ಈ ಭೂಮಿ ಮೇಲೆ ಹೇಗೆ ಬದುಕಿರಲಿ, ಈ ಜೀವ ಯಾವ ರೀತಿ ಇಟ್ಕೊಂಡಿರಲಿ ದೇವಾ ಅಂತ ಹೇಳಿ ಗೋಳಾಡ್ತಾ ಇದ್ದಾಳೆ. ಹೆಣ್ಣ ಜನ್ಮ ಏಕೆ ಕೊಟ್ಟೆ ಪಾಪಿ ವೀದೆಯೇ, ನನ್ನ ಮುಖವನೆಂತು ತೋರನಯ್ಯ ಪಾಪಿ ವೀದಿಯೇ. ಈ ಹೆಣ್ಣಿನ ಜನ್ಮವನ್ನು ನನಗೇಕೆ ಕೊಟ್ಟೆ, ಆಮೆ ರೂಪದ ಮಗುವನ್ನು ಎತ್ತು ಅಪವಾದ ಪಡುವುದಕ್ಕಿಂತ ಮರಣ ಹೊಂದುವುದೇ ಲೇಸಲ್ಲವೇ ದೇವಾ, ನನಗ್ಯಾಕೆ ಈ ಜನ್ಮವನ್ನು ಕೊಟ್ಟೆ, ನನ್ನ ಮುಖವನ್ನು ಯಾವ ರೀತಿ ತೋರಿಸ್ಲಿ ಅಂತ ಹಲಬುತ್ತಾವಳೆ. ರಾಣಿಯಾಗಿ ರಾಜ್ಯವಾಡಿದೆ ಪಾಪಿ ವೀದಿಯೇ, ಕೊನೆಗೆ ಪಾಪವೆಂಬುದು ಸೆರಗಿಗೆ ಬಂತೆ ಪಾಪಿ ವೀದಿಯೇ. ಈ ದೇಶಕ್ಕೆ ರಾಣಿಯಾಗಿ ನಾನು ಮೆರೆದೆ, ಆದರೆ ಪಾಪದ ಫಲ ನನ್ನ ಸೆರಗಿಗೆ ಬಂದು ಸೇರ್ಕಂತಲ್ಲ ದೇವಾ ಅಂತಾಳೆ. ನಿನ್ನ ಮಾಯ ನಿನಗೆ ಗೊತ್ತು ನನ್ನ ಕೃಷ್ಣಯ್ಯ, ನಿನ್ನ ಮಾಯ ನಿನಗೆ ಗೊತ್ತು ನನ್ನ ಕೃಷ್ಣಯ್ಯ. ನಿನ್ನು ನನ್ನ ಮಾನ ಕಾಯುವ ಬಾರ ನಿನ್ನದಯ್ಯ. ದೇವ್ರಿಗೆ ಹೇಳ್ತವಳೆ, ದೇವ್ರ ನನ್ನ ಮಾನ ಮರ್ಯಾದೆ ಕಾಪಾಡೋದು ನಿನಗೆ ಗೊತ್ತು ಅಂತ ಶ್ರೀಕೃಷ್ಣಿಗೆ ಹೇಳ್ತಾವಳೆ. ಆಗ ನಿನ್ನ ಹೆಸರ ನಿನ್ನ ಫಲಕ್ಕೆ ಇಡುವನಯ್ಯ, ನಿನ್ನ ನಿನ್ನ ಹೆಸರು ನಿನ್ನ ಫಲಕ್ಕೆ, ನಿನ್ನ ಹೆಸರು ನಿನ್ನ ಫಲಕ್ಕೆ ಇಳುವೆನಯ್ಯ. ಅವನೇ ರಂಗನಾಥನಾಗಿದರೆಯಲ್ಲಿ ಬಾಳಲಯ್ಯ. ನಾಮಕರಣ ಮಾಡಿದ್ಲು ಶ್ರೀಕೃಷ್ಣ. ರಂಗ ನಿನ್ನ ಹೆಸರನ್ನೇ ಈ ಮಗುಗೆ ಹೆಸರಿಡ್ತೀನಿ, ನಿನ್ನ ಹೆಸರಿನಲ್ಲೇ ಬಾಳಪ್ಪ ಅಂತ ಹೇಳಿ ಹೆಸರಿಡ್ತಾವಳೆ. ಹರಿಯ ಧ್ಯಾನವ ಮಾಡಿದರೆಗೆ ಬಿದ್ದಳಯ್ಯ, ಮಗುವ ಬಗಲಿಗಾಕಿಕೊಂಡು ನಿದ್ರೆ ಹೋದಳು. ರಾತ್ರೆಲ್ಲ ಹತ್ತು ಸ್ವರಿ ಬೆಂಡಾಗಿ ಶ್ರೀಕೃಷ್ಣನನ್ನು ನೆನಪು ಮಾಡಿಕೊಂಡು, ಕೃಷ್ಣ ನಿನ್ನ ಲೀಲೆ ನಿನಗೆ ಗೊತ್ತು, ಈ ಮಗುವಿಗೆ ನಿನ್ನ ಹೆಸರನ್ನೇ ರಂಗ ಅಂತ ಕರಿತೀನಿ, ಈ ಭೂಮಿ ಮೇಲೆ ರಂಗಾನ ಎಂಬ ಹೆಸರಿನಿಂದ ಈ ಧರಣಿಯಲ್ಲಿ ಬಾಳ್ಲಿ ಅಂತ ಹೇಳಿಬಿಟ್ಟು ಮೂರ್ಛೆ ಬಿದ್ದಾಳೆ. ಈ ಪ್ರಕಾರವಾಗಿ ಬಾಣದ ರಂಗನ ಧರ್ಮಪತ್ನಿಯಾದ ತುಳಸಮ್ಮನು ಆಮೆ ರೂಪದ ಮಗುವು ಜನಿಸಿ ಅಪವಾದಕ್ಕೆ ಗುರಿ ಮಾಡಿತೆಂದು ತನ್ನ ವಿಧಿಯನ್ನು ತಾನು ನಿಂದಿಸಿಕೊಂಡು ಹಲುಬಿ ಅಂಬಲಿಸಿ ಹರಿಯ ಧ್ಯಾನವ ಮಾಡಿ ಯಾರೊಬ್ಬರು ಒಳಗೆ ಬಾರದಿರಲು ರಂಗನಾಥನೆಂದು ಹೆಸರಿಟ್ಟು ಮಗುವನ್ನು ಬಗಲಿಗೆ ಹಾಕಿಕೊಂಡು ನಿದ್ರೆಗೈಯಲು ಇತ್ತ ಲಕ್ಕಮ್ಮನು ತುಳಸಮ್ಮನನ್ನು ನಾಶ ಮಾಡಲು ಸಂಚು ರೂಪಿಸುತ್ತಿದ್ದಾಳದೆಂತನೇ. ಆಮ್ಯಾರ ಹುಟ್ಲಿ ಮಗುವಾರ ಹುಟ್ಲಿ ದೇಶಕ್ಕೆ ಅವನು ಒಡೆಯನೇ, ಇವಳನ್ನೇನಾದರೂ ಮಾಡಿ ಸರ್ವನಾಶ ಮಾಡಲೇಬೇಕು ಅಂತೇಳಿ ಇನ್ನೂ ಯೋಚನೆ ಮಾಡ್ತಾ ಇದ್ದಾಳೆ. ಲಕ್ಕಮ್ಮ ಹರಿತಾಳೋ ದಾಸಿಯರ ಕರದಾಳೋ, ಲಂಚದ ಆಸೆಯ ತೋರಿ
ಸಂಚು ಹೂಡಿದಳು. ಆವು ಚೇಳುಗಳನ್ನು ಬೇಗಾದಿ ತನ್ನೀರಿ, ತುಳಸಮ್ಮ ಮಲಗಿರುವ ಶಯನಕ್ಕೆ ಬಿಡಿರಿ. ಆವು ಚೇಳುಗಳನ್ನು ತಂದು ಆ ಸವತಿ ತುಳಸಮ್ಮ ಮಲಗಿರತಕ್ಕಂಥ ಶಯನಗೃಹಕ್ಕೆ ಬಿಡಿ ಅಂತ ಹೇಳ್ತಾವಳು. ಯಾರಿಗೂ ತಿಳಿಯದಂತೆ ಈ ಕಾರ್ಯ ಮಾಡಿರಿ ಎಂದು ನುಡಿದಳು ತನ್ನ ಸಖಿಯರಿಗಾಗ. ಬೆಳಗ ಬೇಗಾದಿ ಹೊರಟಾರು ಬೆಳಗಿನ ಸಖಿಯರು, ಆವು ಚೇಳುಗಳನ್ನು ಬಿಟ್ಟು ಬಂದರು. ರಾಣಿಯ ಆಜ್ಞೆಯನ್ನು ಒತ್ತಂಥ ಸಖಿಯರು ಬರದಿಂದ ಹೋಗಿ ಆವು ಚೇಳುಗಳನ್ನು ತಂದು ತುಳಸಮ್ಮ ಮಲಗಿರತಕ್ಕಂಥ ಶಯನಗೃಹಕ್ಕೆ ಬಿಟ್ಟಿದ್ದಾರೆ. ಮಹಾರಾಣಿ ತುಳಸಮ್ಮ ನಿದ್ರೆಗೈಯುತ್ತಲಿರಲು ಆಮೆಯ ಮೇಲೆ ಆವು ಹರಿದಾಡುತ್ತಿರಲು. ಶ್ರೀಹರಿಯ ಕೃಪೆಯಿಂದ ಆವು ಚೇಳು ಸತ್ತಿರಲು. ಕೃಷ್ಣನ ಪವಾಡ ಆಮೆ ಮೇಲೆ ಹರಿದಾಡ್ತಿದ್ದಂಥ ಆವು ಚೇಳುಗಳನ್ನು ಪೂರ್ತಿ ಮಾಡಿಬಿಟ್ಟ. ಶ್ರೀಕೃಷ್ಣನ ದೃಷ್ಟಿ ಆ ಆವು ಚೇಳಿನ ಮೇಲೆ ಬಿದ್ದುಬಿಡ್ತು. ತಾಯಿ ಮಗುವಾಗ ಬದುಕಿಕೊಂಡಿರಲು ಇದ ಕಂಡ ಸಖಿಯರು ಬೆರಗಾಗಿ ನಿಂದರು. ಏನಯ್ಯ, ಆವು ಚೇಳುಗಳನ್ನೆಲ್ಲ ತಂದು ಕಡಿಲಿ ಅಂತ ನಾವು ಬಿಟ್ಟರೆ ಅವೆಲ್ಲ ಅಲ್ಲೆಲ್ಲ ಸತ್ತು ಬಿಟ್ಟವಲ್ಲಪ್ಪ, ಇದೇನಪ್ಪ ಇದು ಆಶ್ಚರ್ಯ ಅಂತ ಸಖಿಯರಿಗೆ ಆಶ್ಚರ್ಯ ಆಗ್ಬಿಡ್ತು. ರಾಣಿಗೆ ವಿಷಯವ ತಿಳಿಸೇ ಹೊರಟಾರೋ. ಅಮ್ಮ, ನೀನು ಹೇಳ್ದಂಗೆ ಆವು ಚೇಳು ಮಡಗಬಿ ಎಲ್ಲ ತಂದು ಬಿಟ್ಬಿಟ್ಟವಮ್ಮ. ಅದೇನೋ ಎಂತೋ ಆಮೆ ಮೇಲೆ ಹರಿದಾಡ್ದು ಹಂಗಂಗೆ ಸತ್ತು ಬಿದ್ದೋಗ್ಬಿಟ್ಟು. ಇದೇನು ಆತ್ಮ ಆಶ್ಚರ್ಯ ಅಂತೇಳಿ ಲಕ್ಕಮ್ಮನಿಗೆ ವಿಷಯವನ್ನು ತಿಳಿಸಿರು.